ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದೆಯಲ್ಲ, 45 ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದಿರಲ್ಲ. ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್? ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ? ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಸರ್? ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್. ನಿಮ್ಮ ತಂದೆ ನೋಡಿ, ರಜಾಕರ್ಸು ಇಡೀ ಕುಟುಂಬವನ್ನ ಸುಟ್ಟಾಕಿದ್ರು ಕೂಡ ನಿಮ್ಮ ತಂದೆ ಲೋನ್ ಸರ್ವೈವರ್ ಓದಿ ಅವರು ವಿದ್ಯಾವಂತರಾದ್ರು. ಇಲ್ಲ ಸಿದ್ದರಾಮಯ್ಯನವರು ಕುಂಟಿನಲ್ಲಿ ಹುಟ್ಟಿ ಕುರಿ ಕಾಯುವಂತ ಸಮುದಾಯದಲ್ಲಿ ಹುಟ್ಟಿದವರು, ಅವರು ಕೂಡ ವಕೀಲರಾದ್ರು, ಅಡ್ವೊಕೇಟ್ ಆಗಿ ಬೆಳೆದ್ರು. ನೀವು ಎಲ್ಲಾ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರೂ ಒಳ್ಳೆ ಅವಕಾಶ ಮಾಡ್ಕೊಡ್ಬೋದಿತ್ತು. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಅಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು, ಬಂಗ್ಲೆಗಳು, ಕಾರ್ಗಳು, ಒಂದೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ. ಆತರ ಎಲ್ಲರೂ ಮಾಡ್ಕೊಡಕ್ಕಾಗಲ್ಲ. ಆ ಕಲಬುರಗಿ ಮಕ್ಕಳ ಭಾಗ ಆದ್ರೂ ನೀವು ಯೋಚನೆ ಮಾಡಬಹುದಿತ್ತು. ಇದ್ಯಾವುದು ಮಾಡಲಿಲ್ಲ. ಪ್ರತಿನಿತ್ಯ RSS ಅಂತ ಬೈತೀರಿ. ಪ್ರಿಯಾಂಕ್ ಖರ್ಗೆ ಅವರೇ, ಕಡೆಯದಾಗಿ ನಿಮ್ಗೊಂದು 2 ಪ್ರಶ್ನೆ ಕೇಳ್ತೀನಿ. SM ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಇಡೀ ನಮ್ಮ ಏನು ಕಲ್ಯಾಣ ಕರ್ನಾಟಕ ಇದೆ ಆ ಭಾಗದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯಿತು. ಚರ್ಚ್ ದಾಳಿ ಆದಾಗ ಎಲ್ಲರೂ ಕೂಡ RSS, ಸಂಘ ಪರಿವಾರ, ಹಿಂದೂ ಸಂಘಟನೆಗಳು ಅಂತ ಬೈತಾ ಇದ್ರು. ಕೊನೆಗೆ ಅದರ ಬಗ್ಗೆ ತನಿಖೆ ಆದಾಗ ಅಂಜುಮನ್ ದೀನ್ದಾರ್ ಅಂತ ಒಂದು ಮುಸ್ಲಿಂ ಸಂಘಟನೆ ಅದಕ್ಕೆ ಕಾರಣವಾಗಿತ್ತು. ಅದು ನಿಮ್ಮೂರಲ್ಲೇ ನಡೆದಿದ್ದಂತ ಘಟನೆ. ಇಷ್ಟಾಗಿಯೂ ನೀವು RSS ಬೈತೀರಿ. ಇನ್ನೊಂದು ಕೇಳ್ತೀನಿ ನಿಮಗೆ, UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ಸ್ ಅಂತ ಇರುತ್ತೆ. ಅಂದ್ರೆ ವಿಶ್ವಸಂಸ್ಥೆ ಇಂತಿಂತವು ಭಯೋತ್ಪಾದಕ ಸಂಘಟನೆಗಳು, ಇಂತಿಂತವರು ಭಯೋತ್ಪಾದಕರು, ಸಮಾಜಘಾತಕ ಕಾರ್ಯದಲ್ಲಿ ತೊಡಗಿದ್ದಾರೆ, ಪ್ರತ್ಯೇಕವಾದ ತೊಡಗಿದ್ದಾರೆ ಅಂತ ಅವರು ಲಿಸ್ಟ್ ಅನೌನ್ಸ್ ಮಾಡ್ತಾರೆ. UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ ಟೆರರ್ ಆರ್ಗನೈಸೇಷನ್ ಅಲ್ಲಿ ಒಂದಾದ್ರೂ ಹಿಂದೂ ಸಂಘಟನೆಗಳು, ಸಂಸ್ಥೆಗಳು ಇದಾವೆ ಹೇಳಿ ಸರ್? ಒಬ್ಬ ಹಿಂದೂ ಆದ್ರೂ ಇದಾನ ಅದರಲ್ಲಿ ಹೇಳಿ ಸರ್? ಆದ್ರೂ ಕೂಡ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ. ಅವ್ರ UN ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಲ್ಲಿ ಅಲ್ ಖೈದಾ ಇದೆ, ISIS ಇದೆ, ಅಬು ಸಯಾಫ್ ಇದೆ, ತೆಹ್ರೀಕೆ ಪಾಕಿಸ್ತಾನ್ ಇದೆ, ಅನ್ಸರ್ ದೀನಾ ಇದೆ, ಹಿಜ್ಬುಲ್ ಮುಜಾಹಿದ್ದೀನ್ ಇದೆ. ಈ ತರ ಸಂಘಟನೆಗಳು ಎಲ್ಲ ಇಸ್ಲಾಮಿಕ್ ಸಂಘಟನೆಗಳಿದೆ. ಆದ್ರೂ ಕೂಡ ಸಮಾಜ ಒಡೆಯುವಂತವ್ರು ಯಾರೋ ಸಂಘ ಪರಿವಾರದವರು ಅಂತ ಮಾತಾಡ್ತಿರ್ತೀರಿ ಸರ್. ಸಮಾಜಕ್ಕೆ ಅರಿವಿದೆ, ವಿವೇಚನೆ ಇದೆ. ದಯವಿಟ್ಟು ಈ ತರ ದಾರಿ ತಪ್ಪಿಸುವಂತ ಮಾತನ್ನ ಬಿಟ್ಟುಬಿಟ್ಟು ಇನ್ನು ಮುಂದಾದ್ರೂ ಕೂಡ ನಿಮ್ಗೆ ಕೊಟ್ಟಿರುವಂತಹ ಗುರುತರ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಅದರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಕೂಡ ಅದರಲ್ಲೇ ಬರುತ್ತೆ. ಜಲ್ ಜೀವನ್ ಮಿಷನ್ ಊರೂರಿಗೆ ಕುಡಿಯೋ ನೀರನ್ನು ಕೊಡುವಂತದ್ದಿದೆ, ಹಳ್ಳಿಗಳ ಉದ್ಧಾರ ಇದೆ. ಹಾಗೂ ಯುವ ನಿಧಿ ಅಂತೂ ಕೊಡಲಿಲ್ಲ. ಅಟ್ಲೀಸ್ಟ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡಿ. ಬ್ಲಾಕ್ ಬಕ್ ಕಂಪನಿಯವರು ರಸ್ತೆ ಸರಿ ಇಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ DK ಶಿವಕುಮಾರ್ ಧಮಕಿ ಹಾಕಿದ್ರೆ ಒಂದು ಮಾತಾಡಲಿಲ್ಲ ನೀವು. ಇವತ್ತು ಬೆಂಗಳೂರಿನಲ್ಲಿ ಕಂಪನಿಗಳು ಉಳಿಸಿಕೊಳ್ಳಿಲ್ಲ ಅಂದ್ರೆ ಬೆಂಗಳೂರು ಏನಾಗಬಹುದು? ಬೆಂಗಳೂರಿಂದ ಬರ್ತಾ ಇರೋ ಆದಾಯವನ್ನು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದೀವಿ. ಆ ಬೆಂಗಳೂರಿಂದ ಕಂಪನಿಗಳು ಇವತ್ತು ಕಾಲ್ ಕೀಳುವಂತ ಸ್ಥಿತಿ ಬಂದೋಗಿದೆ. ನೀವು IT BT ಮಿನಿಸ್ಟರ್ ಆಗಿ ಒಂದು ದಿನನೂ ಮಾತಾಡಲಿಲ್ಲ. ಅದು ಬಿಟ್ಬಿಟ್ಟು 50 ವರ್ಷದಿಂದ ಬೆಳೆದಿರುವಂತ ಬೆಂಗಳೂರು ಬಗ್ಗೆ ಎಲ್ಲದನ್ನು ತೆಗೆದು ನಿಮ್ಮ ಅಕೌಂಟ್ ಅನ್ನೋ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ ಸರ್. ನೀವೆಂತೂ ವಿದ್ಯೆ ಕಲಿಲ್ಲ. ವಿದ್ಯೆ ಕಲ್ತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಸರ್. ಅಲ್ಲ, AI ಗೂಗಲ್ದು AI ಹಬ್ಬು ನಿಮ್ಗೆ ವಿಶಾಖಪಟ್ಟಣಂ ಅಂತ ಜಾಗಕ್ಕೆ ಹೋಗುತ್ತೆ ಅಂತಂದ್ರೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಟ್ಯಾಲೆಂಟ್ ಇರುವಂತದ್ದು ಇಲ್ಲಿರುವಂತ ಸೆಮಿಕಂಡಕ್ಟರ್ ಯೂನಿಟ್ ಹಾಕ್ತಿವಿ ಅಂತ ಬಂದಂತ ಕೇನ್ಸ್ ಟೆಕ್ನಾಲಜಿ ಅವರು ತೆಲಂಗಾಣ ಕೂಡ ಹೋಗ್ತಾರೆ. ಈ ತರ ಸ್ಥಿತಿ ಹೋದರೆ ಬೆಂಗಳೂರಿಂದ ಒಂದೊಂದೇ ಕಂಪನಿಗಳು ಕಾಲ್ ಕಿತ್ಕೊಂಡು ಹೋದ್ರೆ ನಮ್ಮ ಮಕ್ಕಳೆಲ್ಲಿಗೆ ಹೋಗ್ಬೇಕು? ನಮ್ಮ ಎಜುಕೇಟೆಡ್ ಯಂಗ್ಸ್ಟರ್ ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ರಸ್ತೆ ಎಲ್ಲ 1 ಕಿಲೋಮೀಟರ್ ರಸ್ತೆನೂ ಕೂಡ ಗುಂಡಿ ಇಲ್ದಲೆ ಸಿಗ್ತಾ ಇಲ್ಲ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಧಾವಂತ ಇದೆ ಹೊರತು 2.5 ವರ್ಷದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು. ಅವರು ಏನು ಮಾಡ್ತಲ್ಲ, ರೈತರದ್ದು ಭೂಮಿನ ಕಬಳಿಸ್ಕೊಂಡು ಇವಾಗೇನೋ 3 ಪಟ್ಟು ಕೊಡ್ತೀವಿ, 4 ಪಟ್ಟು ಕೊಡ್ತೀವಿ ಅಂತ ಬೆಂಗಳೂರನ್ನ ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀರಿ ನೀವು? Tier 2, Tier 3 ಸಿಟಿಸನ್ ಬೆಳೆಸಿ. SM ಕೃಷ್ಣ ಅವರಂತಹ ದೂರದೃಷ್ಟಿ ಇರುವಂತಹ ಮಹಾನುಭಾವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ. ಆತನನ್ನು ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ಮೈಸೂರಲ್ಲಿ ಇನ್ಫೋಸಿಸ್ ಬಂದಿರೋದಿರ್ಬೋದು, ಅದೇ ಮಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರೋ ಬಂದಿದ್ದಿರ್ಬೋದು, ಹುಬ್ಬಳ್ಳಿನಲ್ಲಿ ಇನ್ಫೋಸಿಸ್ ಇರುವಂತದ್ದಿರ್ಬೋದು. SM ಕೃಷ್ಣ ಅವ್ರ ಕೊಡುಗೆ ಆ ದಾರಿನಲ್ಲಿ ಹೋಗೋದು ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ SM ಕೃಷ್ಣ ಅವರ ಕಾಲದಲ್ಲಿ ಬಂದಂತ ಕಂಪನಿಗಳು ಕೂಡ ಬೇರೆ ರಾಜ್ಯಕ್ಕೆ ಪಲಾಯನ ಮಾಡುವಂತ ಸ್ಥಿತಿ ಬಂದೋಯ್ತು ಅಂದ್ರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಈ ರಾಜಕಾರಣಿ ಮಕ್ಕಳಿಗೆ ಅವ್ರ ಅಪ್ಪಂದಿರು ಮಾಡಿರ್ತಾರೆ, ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಾರೆ.
ಆದ್ರೆ ಸಾಮಾನ್ಯ ಜನರ ಮಕ್ಕಳಲ್ಲಿಗೆ ಹೋಗ್ಬೇಕು. ಇದು ನಮ್ಮ ಕನ್ಸರ್ನು. ಅದಕ್ಕೋಸ್ಕರವಾಗಿ ನಾವು ಕೇಳ್ಕೊಳ್ತಾ ಇರುವಂಥದ್ದು, ಇನ್ನಾದ್ರೂ ಕೂಡ ದಿನ ಈ ಕರ್ಕಶ ಧ್ವನಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿ. ಗೂಗಲ್ ಹಬ್ ಏನಿದೆಯಲ್ಲ ಅದು ಯಾಕೆ ಅಲ್ಲಿಗೆ ಹೋಯ್ತು? ಕೇನ್ಸ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಏನು ಸೆಮಿಕಂಡಕ್ಟರ್ ಯೂನಿಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಯಾಕೆ ಹೋಗಿ ತೆಲಂಗಾಣದಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ರು? ಬ್ಲಾಕ್ ಬಗ್ ಕಂಪನಿಯವರು ಅವರೊಂದು ರಸ್ತೆ ಮಾಡಿಕೊಡಿ ಅಂತ ಹೇಳಿದ ಕೂಡಲೇ ಅವರಿಗೆ ಡಿ.ಕೆ. ಶಿವಕುಮಾರ್ ಧಮಕಿ ಹಾಕಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದನ್ನು ದಯವಿಟ್ಟು ಹೇಳಬೇಕು. ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಈ ನವೆಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಡಿ.ಕೆ. ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನ್ ಅಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾವುದೇ ಸಚಿವರು ಇರ್ಬೋದು, ಲಂಗೂ ಲಗಾಮಿಲ್ಲ. ಇವರಿಬ್ಬರು ಚೇರಿಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗಾಗಿದೆ. ಮೈಸೂರಿನಲ್ಲಿ ಒಂದು ಕೆಡಿಪಿ ಸಭೆಯಲ್ಲಿ, ಇಡೀ ರಾಜ್ಯದಲ್ಲಿ ಕೆಡಿಪಿ ಸಭೆಗಳು ಎಷ್ಟಾಗಿದ್ದಾವೆ ನೋಡಿ. ಮುಖ್ಯಮಂತ್ರಿಗಳ ಭಯನೇ ಇಲ್ಲ. ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಮೂಡಾದಲ್ಲಿ 14 ಸೈಟ್ ತಗೊಳ್ಳೋ ಮುಖಾಂತರವಾಗಿ ಅವರ ಹಗರಣ ಹೊರಗಡೆ ಬರುವ ಮುಖಾಂತರವಾಗಿ ಮುಖ್ಯಮಂತ್ರಿ 14 ಸೈಟ್ ಹೊಡೆದಿದ್ದಾನೆ, ನಮ್ದೇನ್ ಲೆಕ್ಕ ಅಂತ ಎಲ್ಲರಿಗೂ ಧೈರ್ಯ ಬಂದ್ಬಿಟ್ಟು, ಹಿಂದೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇತ್ತಲ್ಲ ಪರಿಸ್ಥಿತಿ, ಅದು ಕರ್ನಾಟಕದಲ್ಲಿ ಸೃಷ್ಟಿಯಾಯಿತು. ಈ ದೇಶದ ಪ್ರಧಾನಿನೇ ಬೋಫೋರ್ಸ್ ನಲ್ಲಿ ದುಡ್ಡು ಹೊಡಿತಾನೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಪ್ರಧಾನ ಇದ್ದ ಆ ಕಾಲದಲ್ಲಿ, ನಮ್ಮ ದೇಶದ ಪ್ರಧಾನಿನೇ ದುಡ್ಡು ಹೊಡಿತಾನೆ, ನಮ್ದೇನ್ ಲೆಕ್ಕ ಅಂತ ಹೇಳ್ಬಿಟ್ಟು ಪ್ರಧಾನಿಗೂ ಕೂಡ ಧೈರ್ಯ ಬಂದಿತ್ತು ಭ್ರಷ್ಟಾಚಾರ ಮಾಡಲಿಕ್ಕೆ. ಹಾಗೆ ಮುಖ್ಯಮಂತ್ರಿಗಳ ಸೈಟ್ ಹೊಡೆದಿದ್ದಾರೆ ಅಂತ ಅಂದ್ಮೇಲೆ ಇನ್ನು ಶಾಸಕರು ಕೇಳ್ತಾರ, ಅಧಿಕಾರಿಗಳು ಕೇಳ್ತಾರ ಅಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅಂತವರು ಅಕೌಂಟಬಿಲಿಟಿ ಇಲ್ದಲೆ, ಎಗ್ಗಿಲ್ದಲೆ ಮಾತಾಡಿಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.